ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಾನು ಹೋದ ವರ್ಷ ಬಸ್ಲೆ ನೆಟ್ಟಿದ್ದೆ, ಅದನ್ನು ಇವಾಗ ಸ್ವಲ್ಪ ಸರಿ ಮಾಡಬೇಕು ಅಂತ ನಿನ್ನೆ ಬಂದು ಸ್ವಲ್ಪ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ಹೋಗಿದ್ದೆ. ಹಾಗೆ ಇವತ್ತು ಸಾರಿಗೆ ಒಂದು ಸ್ವಲ್ಪ ಕೊಯ್ಕೊಂಡು ಹೋಗೋಣ ಅಂತಿದ್ದೀನಿ. ಇವತ್ತು ಬಸ್ಲೆ ಸಾರು ಮಾಡೋಣ ಅಂತ ಅಂದ್ಬಿಟ್ಟು, ನಮ್ಮ ಮನೇಲಿ ಎಲ್ರಿಗೂ ಬಸ್ಲೆ ಅಂದರೆ ಇಷ್ಟ, ಅದರಿಂದ ಬಸ್ಲೆ ಸಾರು ಮಾಡೋಣ ಅಂತ ನೋಡಿ. ಹೋದ ವರ್ಷದ ಇವಾಗ ಹೇಗಾಗಿದೆ ಅಂತ, ಇದಕ್ಕೇನು ಹಾಕಿರಲಿಲ್ಲ ನಾನು. ಇವಾಗ ಸ್ವಲ್ಪ ಈ ರೀತಿ ಆಗಿದೆ. ಇದಕ್ಕಿನ್ನು ಗೊಬ್ಬರ ಎಲ್ಲ ಹಾಕಿದ್ದೀನಿ. ಇಲ್ಲೊಂದು ಹಾವಿದೆ ಕಣೆ, ನೋಡಲ್ಲಿ ನನ್ನ ಫ್ರೆಂಡ್ಸ್. ಇಲ್ಲೊಂದು ಹಾವು ಹೋಗ್ತಾ ಇದೆ, ಚಿಕ್ಕದು ಕಾಣಿಸ್ತಾ ಇದೆಯಾ? ಅಲ್ಲಿ ಹೋಗಿ ಆಯ್ತದ್ರೊಳಗಡೆ ಅಲ್ಲ, ಒಳಗಡೆ ಹೋಯ್ತದೆ. ಏನು ಹಾವು ಅಂತ ನಂಗೆ ಗೊತ್ತಿಲ್ಲ. ನಂಗೆ ಹಾವಿನ ಸಣ್ಣ ಸಣ್ಣ ಹಾವೆಲ್ಲ ಏನಂತ ಗೊತ್ತಿಲ್ಲ ಅಷ್ಟೆಲ್ಲ. ಓಕೆ, ನೋಡ್ತಾ ಇರ್ಬೋದು ಬಸ್ಲೆ ಹೇಗಿದೆ ಅಂತ. ಇವಾಗ ಚೆನ್ನಾಗಿಲ್ಲ, ಹೋದ ವರ್ಷ ಎಲ್ಲ ತುಂಬ ಚೆನ್ನಾಗಿತ್ತು. ಎಲೆ ಎಲ್ಲ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿತ್ತು, ದಪ್ಪ ದಪ್ಪ ಇತ್ತು. ಇವಾಗಿನ್ನು ಸ್ಟಾರ್ಟಿಂಗ್ ಅಷ್ಟೇ ಅಲ್ವಾ, ಮಳೆ ಬರ್ತಾ ಇದ್ದಿದ್ದರಿಂದ ಅಷ್ಟು ಚೆನ್ನಾಗಿಲ್ಲ. ಗಿಡಕ್ಕೆಲ್ಲ ನೀರು ಕಮ್ಮಿ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ಇಲ್ಲಿ ಗೊಬ್ಬರನ ಹಾಕಿದ್ದೀನಿ ನಿನ್ನೆ ನಾನು. ಗೊಬ್ಬರ ಹಾಕಿ ಇಟ್ಟಿದ್ದೀನಿ. ಹೋದ ವರ್ಷದ ಇದನ್ನೇನು ಕಿತ್ತೆಲ್ಲ ನೆಟ್ಟಿಲ್ಲ ನಾನು, ಅದಕ್ಕೆ ಸರಿ ಮಾಡೋಣ, ಇದನ್ನೆಲ್ಲ ಕಿತ್ತು ಬಿಸಾಕೋಕೆ ಆಸೆ ಆಯಿತು ಅಂದ್ಬಿಟ್ಟು ಹಾಗೆ ಅದಕ್ಕೇ ಹಾಕಿದ್ದೀನಿ ಗೊಬ್ಬರನೆಲ್ಲ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಒಂದು ಸಾರಿಗೆ ಬಸ್ಲೆನ ಕೊಯ್ಕೊಳ್ತೀನಿ ಇವಾಗ. ಮಕ್ಕಳೆಲ್ಲ ಜೋರಾಗಿ ಕಿಸ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ಇವತ್ತು ಇದು ಸಂಡೇ ವ್ಲಾಗ್ ಇದು. ಮೊನ್ನೆ ಒಂದಿನ ಕೊಯ್ದು ಮಾಡಿದ್ದೆ, ಸ್ವಲ್ಪ ಕೊಯ್ದು ಒಂದು ಸಾರು ಮಾಡೋಣ ಅಂತ. ಯಾಕೆ ಹಾವೆಲ್ಲ ಹೋಯ್ತು ಗೊತ್ತಿಲ್ಲ. ಈಗ ಇದ್ರೊಳಗಡೆ ಎಲ್ಲ ಸೇರ್ಕೊಂಡಿದೆ. ತುಂಬ ಕಡ್ಡಿ ಎಲ್ಲ ಸಪುರ ಇದೆ, ದಪ್ಪ ಇಲ್ಲ ಅಷ್ಟು, ಎಲೆನೂ ಅಷ್ಟು ಸಣ್ಣ ಇದೆ. ಗೊಬ್ಬರ ಎಲ್ಲ ಹಾಕಿರೋದ್ರಿಂದ ಇನ್ನು ಚೆನ್ನಾಗಾಗುತ್ತೆ. ಇದಿಷ್ಟು ಸಾಕಾಗುತ್ತೆ ಇವತ್ತಿನ ಸಾಂಬಾರಿಗೆ ನಮಗೆ. ಓಕೆ ಫ್ರೆಂಡ್ಸ್, ಇದನ್ನು ಸಾಂಬಾರು ಮಾಡೋಣ. ನೋಡಿ, ಸೊಪ್ಪನ್ನೆಲ್ಲ ಹೀಗೆ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ಸಪ್ರೇಟಾಗಿ ನಾನು ಇವಾಗ ಕಟ್ ಮಾಡ್ಕೊಳ್ತೀನಿ. ಇದನ್ನು ಸೊಪ್ಪಲ್ಲೆಲ್ಲ ತುಂಬ ಹುಳ ಎಲ್ಲ ಇರುತ್ತೆ, ಅದನ್ನೆಲ್ಲ ನೋಡಿ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಬಸ್ಲೆ ತಂದಿರೋದನ್ನು ನಾನು ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲೊಂದಿದೆ, ಇದನ್ನು ಒಂದ್ಸಲ ಬಿಡಿಸ್ಕೋಬೇಕಿನ್ನು. ಮತ್ತು ಇದಿಷ್ಟು ಸಿಕ್ಕಿದೆ, ಇದರಿಂದ ಸಾಂಬಾರು ಮಾಡ್ಕೋಬೇಕು. ಈ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಇನ್ನೂ ಚೆನ್ನಾಗಿ ಇದನ್ನೆಲ್ಲ ಹೆಚ್ಕೊಂಡು ಬೇಯಿಸ್ಕೊಳ್ಳೋಣ.
ಓಕೆ, ಇದನ್ನು ಬಿಡಿಸ್ಕೊಂಡಿದ್ದಾಗಿದೆ. ಇದನ್ನು ಇನ್ನು ಫುಲ್ ಹೆಚ್ಕೊಂಡು ಆಮೇಲೆ ಸಾಂಬಾರು ಮಾಡ್ಕೋಬೇಕು. ಆದರೆ ಬ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ.